ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮನೇಲೇ ಹೇಗೆ ಫೇಸ್ ಪ್ಯಾಕ್ನ ಮಾಡ್ಬೋದು ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆಯಿಲಿ ಸ್ಕಿನ್ ಇರೋರು ಈ ಫೇಸ್ ಪ್ಯಾಕ್ನ ವೀಕ್ಲಿ 2 ಟೈಮ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಪ್ಲಸ್ ಡ್ರೈ ಸ್ಕಿನ್ ಇರೋರು 1 ಟೈಮ್ ಯೂಸ್ ಮಾಡಿದ್ರೆ ಸಾಕು. ಇದು ಚೆನ್ನಾಗಿ ಸ್ಕಿನ್ನ ಗ್ಲೋ ಮಾಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರ್ಗೂ ಅಷ್ಟೇ ವೀಕ್ಲಿ ಒನ್ಸ್ ಮಾಡೋದ್ರಿಂದ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಚಿಕ್ಕದು ಬೌಲ್ ಆರ್ ಪ್ಲೇಟ್ ಯಾವುದಾದ್ರೂ ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ತೊಗೊಳ್ಳಿ. ಅಳತೆ ಗೊತ್ತಾಗುತ್ತೆ ಆವಾಗ. 2 ಟೇಬಲ್ ಸ್ಪೂನು ಕರ್ಡ್ ಹಾಕ್ಕೊತಾ ಇದ್ದೀನಿ. ಅಂದರೆ ಮೊಸರು, ಗಟ್ಟಿ ಮೊಸರು, ನೀರು ಥರ ಇರೋದು ಬೇಡ. ಅದೇ ಟೇಬಲ್ ಸ್ಪೂನಲ್ಲಿ ನಾನು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದೇ ಟೇಬಲ್ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ನೀವು ಕಸ್ತೂರಿ ಅರಿಶಿನ ಇದ್ದರೆ ತುಂಬಾ ಒಳ್ಳೆಯದು. ಇವಾಗ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸಪ್ ಮಾಡೋಣ. ಯಾವುದೇ ರೀತಿ ಗಂಟುಗಳು ಇರಬಾರ್ದು, ನೀಟಾಗಿ ಮಿಕ್ಸಪ್ ಮಾಡ್ಕೊಬೇಕು. ಇಷ್ಟೇ ಪೇಸ್ಟು ಸಾಕಾಗುತ್ತೆ, ತುಂಬ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ. ಇಷ್ಟೇ ಪೇಸ್ಟು ಸಾಕಾಗುತ್ತೆ. ನೋಡಿದ್ರಲ್ಲ ಹೇಗೆ ಫೇಸ್ ಪ್ಯಾಕ್ನ ರೆಡಿ ಮಾಡೋದು ಅಂತ. ಇವಾಗ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವುದೇ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಫೇಸ್ ವಾಶ್ ಆಗಿರಬೇಕು. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದಾದರೆ ಯಾವುದೇ ರೀತಿ ಟೋನರ್ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಂದರೆ ರೋಸ್ ವಾಟರ್ ಅಪ್ಲೈ ಮಾಡ್ಬೋದು. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ರೋಸ್ ವಾಟರ್ ಅಪ್ಲೈ ಮಾಡಿದ್ರೆ. ಇವಾಗ ವಿಂಟರ್ ಅಲ್ಲ, ಸೊ ಅವಶ್ಯಕತೆ ಇಲ್ಲ. ಇವಾಗ ನಾನು ಫೇಸ್ ಪ್ಯಾಕ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಈಗ ತೋರಿಸ್ತೀನಿ. ಫೇಸ್ ಪ್ಯಾಕ್ ರೆಡಿ ಇದೆ. ಲಹರಿ ಇಲ್ಲೇ ನಿಂತಿದ್ದಾಳೆ ನೋಡಿಕೊಂಡು. ಇಲ್ಲಿ ಓಕೆ, ಫೇಸ್ ಪ್ಯಾಕ್ ಅಪ್ಲೈ ಸ್ಪ್ಯಾಚುಲಾ ಇದ್ದರೆ ನೀವು ಸ್ಪ್ಯಾಚುಲಾದಲ್ಲೇ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ನೀವು ಹ್ಯಾಂಡ್ ಬಳಸಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲಿರೋ ಹೀಟಿಂದ ಮುಖದಲ್ಲಿ ನಾವು ಏನೇ ಹಚ್ಚೋದು, ಕ್ರೀಮೇ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು, ನೀವು ಕೈ ಬಳಸಿ ಹಚ್ಚೋದು ಮನೆಗೆ ಚೆನ್ನಾಗಿರುತ್ತೆ. ಅದು ಕೈ ಬಿಸಿ ಇರುತ್ತಲ್ಲ, ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ವಲ್ಪನೇ ಎತ್ಕೊಬೇಕು. ಇದು ನೋಡಿ, ಹಿಂಗೆ ಬೀಳ್ಸಿದ್ರೆ ಬೀಳೋ ಥರ ಇರಬಾರ್ದು. ಫುಲ್ಲು ನೀರು ಥರ ಮಾಡ್ಕೊಂಬಿಡಿ. ಲೈಟಾಗಿ ಹಿಂಗೆ ಹಿಡ್ಕೊಂಡ್ರೆ ಹಂಗೆ ನಿಂತಿರಬೇಕು. ಆ ಥರ ಇರಬೇಕು. ಗಂಟುಗಳಿರಬಾರ್ದು. ಕ್ಲೀನಾಗಿ ಮಿಕ್ಸಪ್ ಮಾಡಿರಬೇಕು. ನೀವು ಯಾವುದೇ ರೀತಿ ಪ್ಯಾಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಹೇರ್ನ ಪೋನಿಟೈಲ್ ಅಥವಾ ಮತ್ತೊಂದು ಹಾಕಿ ಮೇಲೆ ಕಟ್ಟೋದು ತುಂಬಾ ಒಳ್ಳೆಯದು. ಏಕೆಂದರೆ ಕೂದಲಿಗೆಲ್ಲ ಅಷ್ಟು ತಾಗಲ್ಲ, ಪ್ಲಸ್ ಇರಿಟೇಟ್ ಆಗಲ್ಲ. ಬೇರೆ ಪ್ಯಾಕೆಲ್ಲ ಅಪ್ಲೈ ಮಾಡಬೇಕಾದ್ರೆ ಕೂದಲು ಮುಂದೆ ಬರೋದು ಆ ಥರ ಇದ್ದರೆ ಇರಿಟೇಟ್ ಆಗೋ ಥರ ಅನಿಸ್ತಿರುತ್ತೆ. ಲಹರಿ ಮಾತಾಡಿಸ್ತಾ ಇದ್ದಾಳೆ, ಸೊ ನಾನು ಹಂಗಾಗಿ ಆ ಕಡೆ ನೋಡ್ತಾ ಇದ್ದೀನಿ. ಈ ಥರ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಕೈಯನ್ನು ಬಳಸಿ ಮಸಾಜ್ ರೀತಿ ಮಾಡ್ತಾ ಅಪ್ಲೈ ಮಾಡಿದ್ರೆ ಇದು ತುಂಬಾ ಒಳ್ಳೆಯದು. ಯಾಕೆಂದರೆ ಎಲ್ಲದೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಮನೇಲೇ ಮಾಡ್ಕೊಬೋದು. ಇದು ತುಂಬ ದಪ್ಪ ಲೇಯರಲ್ಲಿ ಹಾಕ್ಬಿಡಿ, ತೆಳು ಲೇಯರಲ್ಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕು. ತುಂಬ ದಪ್ಪ ಆದರೆ ಒಣಗೋದು ಸಹ ಲೇಟ್ ಆಗುತ್ತೆ, ಪ್ಲಸ್ ಅಷ್ಟು ಚೆನ್ನಾಗಿರಲ್ಲ ಮಸಾಜ್ ಮಾಡೋಕ್ಕೆಲ್ಲ. ತೆಳು ಲೇಯರ್ ಹಾಕಿದ್ರೆ ಬೇಗನೆ ಒಣಗುತ್ತೆ, ಪ್ಲಸ್ ಮಸಾಜ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಕಣ್ಣು ಮತ್ತು ತುಟಿ ಭಾಗ ಬಿಟ್ಟು ನಾನು ಲಿಪ್ಸು ಐಸು ಬಿಟ್ಟು ಮಿಕ್ಕಿದ್ದೆಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ಫೇಸಲ್ಲಿ. ಒಂದು ಲೇಯರ್ ಹಾಕಿದ್ರೆ ಸಾಕು. ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ. ವಿಂಟರಲ್ಲಿ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ, ಪ್ಲಸ್ ಸ್ಕಿನ್ ಟೈಟ್ನಿಂಗ್ ಸಹ ಮಾಡುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ಯಾಕು ಕಡಲೆ ಹಿಟ್ಟು ಅರಿಶಿನ ಬಳಸಿರೋದ್ರಿಂದ ಸ್ಕಿನ್ನ ಟೈಟ್ನಿಂಗ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ.
ಯಾರಿಗಾದ್ರೂ ನರಿಗೆಗಳಿದ್ದರೆ ಸ್ಕಿನ್ನ ಟೈಟ್ನಿಂಗ್ ಸಹ ಮಾಡುತ್ತೆ. ನೀವು ಯಾವುದೇ ಪ್ಯಾಕ್ ಆದರೂ ಸಹ ಕತ್ತಿನ ಭಾಗಕ್ಕೂ ಅಪ್ಲೈ ಮಾಡಿ, ಏಕೆಂದರೆ ಮುಖ ಒಂಥರ ಕಾಣಿಸುತ್ತೆ, ಅಪ್ಲೈ ಮಾಡಿದಾದಮೇಲೆ ಕತ್ತು ಒಂಥರ ಕಾಣಿಸುತ್ತೆ. ಸೊ ಕತ್ತಿನ ಭಾಗಕ್ಕೂ ಅಪ್ಲೈ ಮಾಡಿ, ಮುಖಕ್ಕೆ ಅಪ್ಲೈ ಮಾಡಿದ್ಮೇಲೆ ಯಾವುದೇ ರೀತಿ ಫೇಸ್ ಪ್ಯಾಕ್ ಆಗಿರ್ಬೋದು, ನೀವು ಫೇಶಿಯಲ್ ಮಾಡಿಸ್ದಾಗಲೇ ಆಗಿರ್ಬೋದು, ಕತ್ತಿನ ಭಾಗಕ್ಕೂ ಸಹ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಅದು ಒಂಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಕಲರ್, ಫೇಸ್ ಕಲರೇ ಬೇರೆ, ಕತ್ತಿನ ಕಲರೇ ಬೇರೆ, ಆ ಥರ ಕಾಣಿಸುತ್ತೆ. ಸೊ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಳಿ, ಬಟ್ ತೆಳು ಲೇಯರ್ ಇರಲಿ. ಇದನ್ನು ವೀಕ್ಲಿ ಒನ್ಸ್ ಮಾಡೋದ್ರಿಂದ ಟ್ಯಾನ್ ಸಹ ರಿಮೂವ್ ಆಗುತ್ತೆ, ಬಿಸಿಲಲ್ಲಿರೋರಿಗೆ ಜಾಸ್ತಿ. ಹೀಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದಾದಮೇಲೆ 10 to 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ. ತಣ್ಣೀರಿಂದ ವಾಶ್ ಮಾಡಿ, ಬಿಸಿ ನೀರು ಬಳಸೋಕೆ ಹೋಗಬೇಡಿ. ಪ್ಲಸ್ ಸೋಪು ಅಥವಾ ಫೇಸ್ ವಾಶ್ ಯಾವುದೇ ರೀತಿ ಅಗತ್ಯ ಇರೋದಿಲ್ಲ. ಯಾವುದೇ ರೀತಿ ಫೇಶಿಯಲ್ ಆಗಿರ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಮಾಡಿಸಿದ ದಿನ ಅಥವಾ ಮಾಡ್ಕೊಂಡಿದ್ದ ದಿನ ಸೋಪ್ ಅಥವಾ ಫೇಸ್ ವಾಶ್ ಅಪ್ಲೈ ಮಾಡಿ ವಾಶ್ ಮಾಡಬಾರ್ದು. ತಣ್ಣೀರಿಂದ ಮಾತ್ರ ಮುಖ ತೊಳೀರಿ. 10 to 15 ಮಿನಿಟ್ಸ್ ಬಿಟ್ಟರೆ ಸಾಕು. ಇವಾಗ ಒಣಗಿದ ಮೇಲೆ ಹೇಗಿರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಹಾಕಿರೋ ಪ್ಯಾಕು ಯಾವುದೇ ರೀತಿ ಕೈಗೆ ಅಂಟೋದಿಲ್ಲ, ಫುಲ್ಲು ಡ್ರೈ ಆಗಿದೆ. ಇವಾಗ ನಂದು ಫೇಸ್ ವಾಶ್ ಆಗಿದೆ, ನೀವು ನೋಡ್ತಾ ಇರ್ಬೋದು, ಮುಖದಲ್ಲಿ ಗ್ಲೋ ಕಾಣಿಸ್ತಿದೆ. ಹೇಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮನೇಲೇ ಹೇಗೆ ಫೇಸ್ ಪ್ಯಾಕ್ನ ಮಾಡ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್.